ಭಾಷಾವಾರು ಪ್ರಾಂತ್ಯ ರಚನೆ ಮತ್ತು ಆ ಮೂಲಕ ಕರ್ನಾಟಕ ಏಕೀಕರಣಕ್ಕೆ ಅನುಕೂಲಕರವಾದ ವಾತಾವರಣ ನಿರ್ಮಾಣವಾದ ಸಮಯದಲ್ಲೇ ಭಾರತದ ಪುನರ್ಗಠನೆಗೆ ಸಂಬಂಧಿಸಿದಂತೆ ನೇಮಕಗೊಂಡ ಸೈಮನ್ ಆಯೋಗವು ಭಾರತದಲ್ಲಿ ಕಾರ್ಯಕೈಗೊಂಡಾಗ ಕಾಂಗ್ರೆಸ್ ಸಂಸ್ಥೆಯು ಆಯೋಗವನ್ನು ಬಹಿಷ್ಕರಿಸಿತು. ತನ್ನ ಎಲ್ಲ ಕಾರ್ಯಕರ್ತರಿಗೆ ಸೈಮನ್ ಆಯೋಗದೊಡನೆ ಸಹಕರಿಸದಿರಲು ಮನವಿ ಮಾಡಿತು. ಆ ಮನವಿಯು ಕರ್ನಾಟಕಕ್ಕೂ ಅನ್ವಯಗೊಂಡಿತ್ತು. ಭಾಷಾವಾರು ಪ್ರಾಂತ್ಯ ರಚನೆಯ ವಿಷಯವನ್ನು ಆಯೋಗವು ಪ್ರಸ್ತಾಪಿಸಲು ಬಿಜಾಪುರದ ಕಲೆಕ್ಟರ್ರವರು ಕಾರಣರಾದರು. ಧಾರವಾಡದ ಕಲೆಕ್ಟರ್ರವರು ಅದಕ್ಕೆ ಪ್ರೋತ್ಸಾಹ ನೀಡಿದರು. ಇದಕ್ಕೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘವೇ ಪ್ರೇರಣೆ ನೀಡಿತ್ತು. ಆದರೆ ಕಾಂಗ್ರೆಸ್ ಸಂಸ್ಥೆಯ ಕರೆಯನ್ನು ಒಪ್ಪಿಕೊಂಡಿದ್ದ ನಿಷ್ಠಾವಂತ ಕಾಂಗ್ರೆಸ್ಸಿಗರು ಸೈಮನ್ ಆಯೋಗದ ಮುಂದೆ ಕರ್ನಾಟಕದ ಪರವಾಗಿ ಯಾರೂ ಸಾಕ್ಷಿ ನೀಡದಂತೆ ಎಚ್ಚರ ವಹಿಸಿದ್ದರು. ಸೈಮನ್ ಆಯೋಗವನ್ನು ಕಾಂಗ್ರೆಸ್ ಸಂಸ್ಥೆ ಬಹಿಷ್ಕರಿಸಿತ್ತಾದರೂ ದುಂಡು ಮೇಜಿನ ಪರಿಷತ್ತಿಗೆ ಶ್ರೀ ಮಿರ್ಜಾ ಇಸ್ಮಾಯಿಲ್ ಮತ್ತು ಬೆನಗಲ್ ರಾಮರಾಯರು ಮೈಸೂರು ಸಂಸ್ಥಾನವನ್ನು ಪ್ರತಿನಿಧಿಸಲು ಹೊರಟಾಗ ಸಂದರ್ಭ ಬಂದರೆ ಕರ್ನಾಟಕ ಏಕೀಕರಣ ಮತ್ತು ಭಾಷಾವಾರು ಪ್ರಾಂತ್ಯ ರಚನೆಗೆ ಸಂಬಂಧಿಸಿದ ಮಾಹಿತಿಗಳು ಜತೆಗಿರಲಿ ಎಂದು ಅವಶ್ಯಕ ಅಂಕಿಅಂಶಗಳನ್ನು ಶ್ರೀ ರಂಗನಾಥ ರಾಮಚಂದ್ರ ದಿವಾಕರ್ ಅವರೇ ಒದಗಿಸಿದ್ದರು. ಇದರಿಂದ ಸಂದರ್ಭಕ್ಕೆ ತಕ್ಕಂತೆ ಕಾಂಗ್ರೆಸ್ ಪಕ್ಷವು ಕರ್ನಾಟಕ ಏಕೀಕರಣ ಸಂಘವನ್ನು ನಿಯಂತ್ರಿಸುತ್ತಿತ್ತು ಎಂಬುದು ವ್ಯಕ್ತವಾಗುತ್ತದೆ. ಈ ಬಗ್ಗೆ ಶ್ರೀ ರಂಗನಾಥ ರಾಮಚಂದ್ರ ದಿವಾಕರ್ ಅವರ ಅಭಿಪ್ರಾಯ ಹೀಗಿದೆ. ಕನ್ನಡ ಜನತೆಯು ಕರ್ನಾಟಕ ಏಕೀಕರಣವನ್ನು ಸಾಧಿಸಲು ಕರ್ನಾಟಕ ಪ್ರಾಂತಿಕ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಸತತವಾಗಿ ತನ್ನ ಪ್ರಯತ್ನಗಳನ್ನು ಸಾಗಿಸಿತು. ಕರ್ನಾಟಕ ಏಕೀಕರಣ ಸಂಘದಲ್ಲಿ ಹಲವಾರು ಕಾಂಗ್ರೆಸ್ಸೇತರರು ಇದ್ದರೂ ಸಂಘವು ತಪ್ಪು ಹೆಜ್ಜೆ ಇಡದಂತೆ ಸಂಘದಲ್ಲಿರುವ ಕಾಂಗ್ರೆಸ್ ಸಭಾಸದರು ನೋಡಿಕೊಳ್ಳುತ್ತಿದ್ದರು. ಇವೆರಡೂ ಪರಸ್ಪರ ಪೂರಕ ಸಂಸ್ಥೆಗಳಾಗಿದ್ದವೆಂಬುದು ಇದರಿಂದ ವಿದಿತವಾಗುತ್ತದೆ. ಹಲವು ಸಲ ಸಂಘವು ಏಕೀಕರಣವನ್ನು ಸಾಧಿಸಲು ಸರ್ಕಾರದ ಸಹಾಯವನ್ನು ಬೇಡಲು ಅನುವಾಗುತ್ತಿತ್ತು. ಅಂತಹ ಸಮಯದಲ್ಲಿ ಸಂಘದ ಸದಸ್ಯರಾಗಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಅಖಿಲ ಭಾರತ ಕಾಂಗ್ರೆಸ್ ಸಂಸ್ಥೆಯ ಸಾಮಾನ್ಯ ಧೋರಣೆಗೆ ವಿಸಂಗತವಾದ ರೀತಿಯಲ್ಲಿ ಏಕೀಕರಣ ಸಂಘವು ವರ್ತಿಸದಂತೆ ಮಾಡಬಲ್ಲವರಾಗಿದ್ದರು. ತನ್ನ ಶಕ್ತಿ ಬಹಳ ಮಟ್ಟಿಗೆ ಕಾಂಗ್ರೆಸ್ಸಿನ ಮೇಲೆಯೇ ಅವಲಂಬಿಸಿದೆ ಎಂಬ ಮಾತು ಸಂಘಕ್ಕೆ ಚೆನ್ನಾಗಿ ಮನವರಿಕೆಯಾಗಿತ್ತು. ಉದಾಹರಣಾರ್ಥವಾಗಿ ಏಕೀಕರಣ ಸಂಘವು ಸೈಮನ್ ಸಮಿತಿಯ ಮುಂದೆ ಸಾಕ್ಷ್ಯವನ್ನು ಕೊಡುವ ವಿಚಾರ ಮಾಡುತ್ತಿರುವಾಗ ಅದು ಸಲ್ಲದೆಂದು ಕಾಂಗ್ರೆಸ್ಸಿಗರು ನಿರ್ಧರಿಸಿದರು.